ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ನನ್ನ ಚಾನಲಲ್ಲಿ ವ್ಯೂಸನ್ನು ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಇದ್ದಾರೆ. ಐ ರಿಕ್ವೆಸ್ಟ್, ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು, ಪ್ಲೀಸ್ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. 1 ಮಂತ್ ಆದಮೇಲೆ ಚಿಕನ್ನ ಇವತ್ತೇ ಅಂದರೆ ಮಂಗಳವಾರನೇ ಮಾಡ್ತಾ ಇರೋದು. ತುಂಬಾ ಲೇಟಾಗಿ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಬುಧವಾರ ತುಂಬ ಕೆಲಸ ಇದ್ದಿದ್ದರಿಂದ ಕೆಲಸ ತುಂಬಾ ಇತ್ತು. ಅದಕ್ಕೆ ನಾನು ಬೇಗ ಇದನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮಂಗಳವಾರದ ದಿನ. ಅದಕ್ಕೆ ಇದನ್ನು ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಫ್ರೈಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇದು ನಾರ್ಮಲ್ ಆಗೇನೆ ಒಂದು ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೆ, ಯಾಕಂದರೆ ಗ್ರೇವಿ ಸಿಗುತ್ತೆ ಅಂತ. ಸಾಂಬಾರು ಕೂಡ ಅಷ್ಟೇ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಉಪ್ಪು, ಚಕ್ಕೆ, ಲವಂಗ, ಶುಂಠಿ ಇದನ್ನೆಲ್ಲ ಹಾಕ್ತಾರೆ. ಆಲ್ಮೋಸ್ಟ್ ನಾನು ಚಕ್ಕೆ, ಲವಂಗ, ಮೆಣಸು, ಶುಂಠಿ ಇದನ್ನು ನಾನು ಹಾಕಿರಲಿಲ್ಲ. ಆದರೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಮಿಕ್ಸಿಗೆ ಹಾಕಬೇಕಾದ್ರೆ ಬಿಸಿಗೆ ಕೈಗೆ ತಗಲ್ಬಿಡ್ತು. ಹಾಗೆ ಸಾಂಬಾರಿಗೆ ಕೂಡ ಬೇಗ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿಯಾಗಿ 12:30 ನಾನು ಅಡುಗೆಗೆ ಇಟ್ಟಿದ್ದು. ಯಾಕಂದರೆ ನಾನು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಬಂದು ನನ್ನ ತಂಗಿದೊಂದು ಚೈನ್ದು ಡಾಲರ್ ಕೂಡ ಕಳೆದೋಯ್ತು. ಆಗ ಬಂದು ನಾವು ಮತ್ತೆ ಹುಡ್ಕೊಂಡು ಹೋಗಿದ್ವಿ. ಬರೋಷ್ಟರೊಳಗೆ ಲೇಟ್ ಕೂಡ ಆಗೋಯಿತು. ಈಗ ಸಾಂಬಾರಿಗೆ ಮತ್ತು ಫ್ರೈಗೆ ಇಟ್ಟಿದ್ದೆ. ಇದೆಲ್ಲ ಆಗೋಷ್ಟರೊಳಗಾಗಿ ಮತ್ತೆ ಒಳಗಡೆ ಹೋಗಿ ನಾನು ರಸಮ್ಗೆ ಇಟ್ಬಿಟ್ಟು ಬಂದಿದ್ದೆ. ಅದು ಕೂಡ ಅಲ್ಲಿ ಬೇಯ್ತಾಯಿತ್ತು. ಅದ್ರ ಪಾಡ್ಗದಲ್ಲಿ ಬೇಯಿದ್ರೆ ಇಲ್ಲಿ ನಾನು 2 ಕಿಚನ್ ಇದೆ ಅಲ್ವಾ. ಸೊ ಒಂದು ಕಿಚನಲ್ಲಿ ನಾನು ಚಿಕನ್ನ ಸೇರಿಸೋದಿಲ್ಲ, ಅಂದರೆ ಮನೆ ಒಳಗಡೆ ನಾನು ಚಿಕನ್ ಸೇರಿಸೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಚಾನಲ್ನ ನೀವು ನೋಡ್ತಾ ಇದ್ರೆ, ನನ್ನ ಬ್ಲಾಗ್ಸ್ ನೀವು ನೋಡ್ತಾ ಇದ್ರೆ, ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ ದೇವ್ರನ್ನ. ಯಾಕಪ್ಪ ಅಂದರೆ ದೇವ್ರ ಮನೆ ಇಲ್ಲ, ಕಟ್ಟಿಸ್ಬೇಕು ಅಂದ್ಕೊಂಡ್ರೂ ಆಗ್ತಾಯಿಲ್ಲ. ಹಾಲಲ್ಲಿ ಏನಾದರೂ ಕೆಳಗಡೆ ಇಟ್ಟರೆ ನಾನು ಈ ಡೇಟ್ ಆದಾಗೆಲ್ಲ ತುಂಬ ಓಡಾಡ್ತಾ ಇರ್ತೀನಲ್ವ. ಸೊ ಹಾಗಾಗಿ ನಾನು ಅಲ್ಲಿ ಕೆಳಗಡೆ ಇಟ್ಕೊಂಡಿರಲಿಲ್ಲ, ಅಡುಗೆ ಮನೆಯಲ್ಲೇ ಇಟ್ಟಿದ್ದೆ. ಇನ್ನೊಂದು ಸ್ಪೇರಾಗಿ ನಮಗೆ ಹೋಟೆಲ್ಗೆ ಅಂತ ನಾವು ಈ ರೂಮ್ನ ಇಟ್ಕೊಂಡಿರೋದ್ರಿಂದ ನಾನು ಮೊಟ್ಟೆ, ನಾನ್ ವೆಜ್ಜು ಎಲ್ಲನೂ ಇದೇ ರೂಮಲ್ಲೇ ಮಾಡ್ತೀನಿ. ಸೊ ನನಗೆ 2 ಕಿಚನ್ ಅಂತಲೇ ಹೇಳ್ಬೋದು. ಈಗ ಸಾಂಬಾರಾಗಿತ್ತು, ಫ್ರೈ ಆಗಿತ್ತು, ಕಬಾಬ್ಗೆ ಇಡ್ತಾಯಿದ್ದೀನಿ. ಹಾಗೆ ರಸಕ್ಕೆ ಕೂಡ ಇಟ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಕಬಾಬ್ಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೆ. ಇದಕ್ಕೆ ಏನೇನಪ್ಪ ಹಾಕಿದ್ದೀನಿ ಅಂದರೆ ಉಪ್ಪು, ಖಾರ, 2 ಮೊಟ್ಟೆ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರು ಹಾಕಿ ಚಿಕನ್ 65 ಮಸಾಲ ಹಾಕಿದ್ದೆ. ತುಂಬಾ ಒಂದು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಾಗೆಯೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಗಿಲ್ಲಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿ ಕೂಡ ನಾವು ಬೇಕ್ರಿ ಹೋಟ್ಲುಗಳಲ್ಲಿ ತಿಂತೀವಲ್ವ, ಕಬಾಬ್ ಸೆಂಟ್ರ್ಗಳಲ್ಲಿ ಆ ಟೇಸ್ಟ್ ಕೊಡುತ್ತೆ. ಕಬಾಬ್ ಹಾಕ್ಕೊಂಡು ರಸ ಮಾಡಿದೆ. ಕಬಾಬು ನನ್ನ ಮಗಳಿಗೆ ತುಂಬಾ ಇಷ್ಟ. ಅವಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದೊಂದು ಐಟಮ್ ಅದು ಚಿಕನ್ನಲ್ಲಿ. ಬೇರೆ ಇನ್ನೇನು ತಿನ್ನೋದಿಲ್ಲ ಅವಳು. ನಾನು ಮಾಡೋ ಕಬಾಬು ಅಂದರೆ ನಮ್ಮ ರಿಲೇಟಿವ್ಸ್ಗೆ, ನನ್ನ ಮಗಳಿಗೆ, ನನ್ನ ನಾದಿನಿ ಮಕ್ಕಳಿಗೆ, ಅವ್ರಿಗೆಲ್ಲರಿಗೂ ತುಂಬಾ ಇಷ್ಟ. ಅವರು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ರಸ ಕೂಡ ಅಷ್ಟೇ, ನಾನು ಜಸ್ಟ್ ಜೀರಿಗೆ ಮೆಣಸು ಪುಡಿ ಹಾಕದೇನೆ ಅಂಗಡಿಯಲ್ಲಿ ಸಿಗೋ 10 ರೂಪಾಯಿ ರಸಮ್ ಪೌಡ್ರ್ನಿಂದ ರಸಮ್ ಮಾಡ್ತೀನಿ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೂ ನಾನು ಏನೂ ಯೂಸ್ ಮಾಡೋದಿಲ್ಲ. ಟೊಮೆಟೊನ ಮತ್ತು ಹುಣಸೆಹಣ್ಣು ನಾನು ನೀರಲ್ಲಿ ಚೆನ್ನಾಗಿ ಬೇಯಿಸಿದಾದ್ಮೇಲೆ ಅದೇ ನೀರು ಹಾಕಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತೀನಿ, ಟೇಸ್ಟ್ ಇರುತ್ತೆ. ಈಗ ಆಚೆ ಪಾತ್ರೆ ಉಜ್ಜೋಣ ಅಂತ ಬಂದೆ. ಪಾತ್ರೆ ಉಜ್ಜೋಣ ಅಂತ ಫಸ್ಟು ಒಂದು ಟ್ರಿಪ್ಪೆಲ್ಲ ಬೆಳಗ್ಗೆ ಅಡುಗೆ ಮಾಡಿರೋದನ್ನೆಲ್ಲ ಒಂದು ಟ್ರಿಪ್ ಉಜ್ಜೋದಿರುತ್ತೆ. ಅದನ್ನು ಉಜ್ಜಿದಾದಮೇಲೆ ಮತ್ತೆ ನಾವು ಗಾಡಿಯಿಂದ ತಂದಿದ್ದ ಐಟಮ್ನ ಇಳಿಸಿ ಮತ್ತೆ ಅದನ್ನು ಒಂದು ಟ್ರಿಪ್ ಉಜ್ಜಬೇಕು. 2 ಮಿಕ್ಸ್ ಆದರೆ ನನಗೆ ಕನ್ಫ್ಯೂಸ್ ಆಗಿ ಸಾಮಾನು ಸಿಗೋದಿಲ್ಲ ಅಂತ ಹೇಳಿ ಫಸ್ಟು ಒಂದು ಉಜ್ತೀನಿ, ಆಮೇಲೆ ಇನ್ನೊಂದು ಉಜ್ತೀನಿ. ಕ್ಯಾಶುಯಲಾಗಿ ಇದನ್ನೆಲ್ಲ ಬೆಳಗ್ಗೆನೇ ಮಾಡ್ಕೋಬೇಕು. ನನಗೆ ಒಂದೊಂದು ದಿನ ಟೈಮ್ ಇರುತ್ತೆ, ಒಂದೊಂದು ದಿನ ಟೈಮ್ ಇರೋದಿಲ್ಲ. ಸೊ ಹಾಗೇ ಅದನ್ನು ಮಾಡೋದು ಸ್ಕಿಪ್ ಕೂಡ ಆಗಿರುತ್ತೆ. ಅಮ್ಮ ಬಂದು ತುಂಬ ಏನೋ ಹೇಳ್ತಾಯಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಅದಿದ್ದೆ. ಹಾಗೆಯೇ ಇಲ್ಲಿ ಕಸ ಎಲ್ಲ ತಗೊಂಡು ಅವ್ರಿಗೆ ಹೇಳ್ದೆ ಎಲ್ಲ ಆಫ್ ಮಾಡು ಅಂತ, ಅವರೇ ಆಫ್ ಮಾಡಿದ್ರು. ಮತ್ತು ಎಲ್ಲನೂ ತೊಳೆದಿದ್ದಾದಮೇಲೆ ಒಳಗಡೆ ಜೋಡಿಸಿ
ಈಗ ಕಾವೇರಿ ಕನ್ನಡ ಮೀಡಿಯಮ್ ಸೀರಿಯಲ್ ನೋಡೋಣ ಅಂತ ಹೇಳಿದೆ. ಆ್ಯಕ್ಚುಲಾಗಿ ನಾನು ಸೀರಿಯಲ್ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಸೀರಿಯಲ್ ನೋಡೋದೇ ಹೀಗೆ. ಪಾತ್ರೆ ಉಜ್ಜಬೇಕಾದ್ರೆ, ಟಿಫನ್ ಮಾಡಬೇಕಾದ್ರೆ, ಇಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ನಾನು ಸೀರಿಯಲ್ ಹಾಕಿ ಬಿಟ್ಬಿಡ್ತೀನಿ. ಆದರೆ ಪಾಡ್ಗೆ ಅದು ಸೀರಿಯಲ್ ಹೋಗ್ತಾ ಇರುತ್ತೆ, ನನ್ನ ಕೆಲಸ ಪಾಡ್ಗೆ ನನ್ನ ಕೆಲಸ ಆಗ್ತಾ ಇರುತ್ತೆ. ಸೊ ನಾನು ಎಲ್ಲ ಸೀರಿಯಲ್ನೂ ಹೀಗೆ ಮಾಡ್ತೀನಿ. ನಂದು ಏನಾದರೂ ಕೆಲಸ ಇದ್ದರೆ ಆ ಕೆಲಸದ ಮಧ್ಯೆನೇ ನಾನು ಕೆಲಸ ಮಾಡ್ಕೊಂಡು ನಾನು ಸೀರಿಯಲ್ ನೋಡ್ಕೊಬಿಡ್ತೀನಿ. ಅದು ನನಗೆ ಒಂಥರ ನಾನು ಕೆಲಸ ಮಾಡ್ದಂಗೂ ಆಗುತ್ತೆ, ಅದು ನನಗೆ ಸೀರಿಯಲ್ ನೋಡ್ದಂಗೂ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ನಾನು ಯಾವುದೇ ಸೀರಿಯಲ್ ನೋಡಿದ್ರು ಹೀಗೆ ಮಾಡ್ತೀನಿ. ಏನಾದರೂ ನನಗೆ ನಾನು ಅಪ್ಲೋಡ್ ಮಾಡಲ್ಲ ಅಂದರೆ ನಾನು ಬೆಳಗ್ಗೆ ಹೊತ್ತು ಸೀರಿಯಲ್ ನೋಡಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ ಸೀರಿಯಲ್ ನೋಡಿಕೊಂಡು ಗ್ಯಾಸ್ ಕ್ಲೀನ್ ಮಾಡ್ತಾಯಿದ್ದೆ. ಗ್ಯಾಸ್ ಕೂಡ ಇದು 2ನೇ ಟ್ರಿಪ್ ನಾನು ಕ್ಲೀನ್ ಮಾಡ್ತಾ ಇರೋದು. ಫಸ್ಟ್ ಒಂದು ಟ್ರಿಪ್ ಕ್ಲೀನ್ ಮಾಡಿದ್ದೆ. ಈಗ ಬಂದು ನಮಗೆ ಈ ಚಿಕನ್ ಎಲ್ಲ ಮಾಡಿದ್ಮೇಲೆ ಅದೆಲ್ಲ ಎಣ್ಣೆ ಅದು ಮಸಾಲೆ ಎಲ್ಲ ಇದಾಗಿರುತ್ತೆ. ಅದು ನನ್ನ ವೀಡಿಯೋಸ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಕಿಚನಲ್ಲಿ ಒಂದು ಟೈಮ್ ಅಡುಗೆ ಮಾಡಿದ್ರೆ ಕೂಡ ಅದು ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಅದು ಕಿಚನ್ ಪಾತ್ರೆ, ಗ್ಯಾಸು ಮತ್ತು ನನಗೆ ಬಟ್ಟೆ ತುಂಬ ಕಾಣಿಸಿದ್ಯಾ ಅಂದರೆ ಒಂಥರ ಯಾವಾಗ ಅದು ಮಾಡಿಬಿಡ್ತೀನ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈಗ ಈ ಸೈಡ್ದೆಲ್ಲ ತೆಗೆದು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಅಲ್ಲಿ ಬಂದು ಸ್ಟವ್ ಬರುತ್ತೆ, ಮತ್ತು ಸ್ಟವ್ ಇಡಬೇಕಾದ್ರೆ ಅದ್ರ ಮೇಲೆಲ್ಲ ಇಟ್ಟರೆ ಬಿದ್ದೋಗೋದು, ಇಲ್ಲ ಏನಾದರೂ ಆ ಕೈ ತಗಲಿ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿ ಇಲ್ಲೆಲ್ಲ ನೀಟಾಗಿ ಖಾಲಿ ಮಾಡಿ ಅಲ್ಲಿ ಒಂದೊಂದೇ ಇಟ್ಟೆ. ಅದು ಕೂಡ ಒಂಥರ ಕ್ಲೀನಿಂಗ್ ಮಾಡ್ಕೊಂಡಂಗೆ ಆಯಿತು. ಹಾಗೆ ಈಗ ಆಚೆ ಹೋಗಿದ ತಕ್ಷಣ ಪಾತ್ರೆ ಎಲ್ಲ ಇಳಿಸ್ಬಿಟ್ಟು ಒಂದೊಂದೇ ಕೆಲಸ ಮಾಡಿಬಿಡೋಣ ಅಂತ ಇದನ್ನ ಕೂಡ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ. ಯಾಕಪ್ಪ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ ಸೀರಿಯಲ್ ಕೂಡ ನೋಡಿದ್ದಾಗಿತ್ತು. ಸೀರಿಯಲ್ ನೋಡಿದ ತಕ್ಷಣ ಮತ್ತು ಅಪ್ಲೋಡ್ ಮಾಡೋ ಪ್ರೊಸೆಸ್ ಇದ್ದೇ ಇರುತ್ತೆ. ಇದನ್ನು ಹೇಗೆ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಇಷ್ಟೆಲ್ಲ ಸ್ಟ್ರಗಲ್ಸ್ ಇರುತ್ತೆ, ಇಷ್ಟೆಲ್ಲ ನಾವು ಮಾಡ್ತೀವಿ. ಆ್ಯಂಡ್ ನಮಗೆ ಯಾವಾಗ್ಲೂ ಮಾನಿಟೈಸೇಷನ್ ಆನ್ ಆಗೋಕ್ಕೂ ಮುಂಚೆ ಯಾಕೆ ನಮಗೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ, ನಾವು ಈ ಕಂಟೆಂಟ್ನ ಯೂಸ್ ಮಾಡ್ಬೋದಾ ಬೇಡವಾ ಅನ್ನೋದು ಫುಲ್ಲು ಲೆಂತಿ ವಿಡಿಯೋನೇ ನಾನು ಇದರಲ್ಲಿ ಅಪ್ಲೋಡ್ ಮಾಡಿರೋದು. ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಾನು ಹೇಳಿರೋ ಕೆಲವೊಂದು ನಿಮಗೆ ಗೊತ್ತೇ ಆಗೋದಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ. ನಾನು ಸೀರಿಯಲ್ ಕಂಟೆಂಟ್ ಯೂಸ್ ಮಾಡಿದ್ರೆ ನಮಗೆ ಯಾಕೆ ಮಾನಿಟೈಸೇಷನ್ ಆನ್ ಆಗೋದಿಲ್ಲ, ಹಾಗೆ ಹೇಗೆ ಮಾಡಿದ್ರೆ ನಮ್ಗೆ ಆನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಫೇಸ್ ಟು ಫೇಸ್ ಮಾತಾಡೋದು ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಸೀರಿಯಲ್ಸ್ ಅಂತೆಯಲ್ಲಿ. ತುಂಬ ಜನ ನನಗೆ ನೀವು ಫೇಸ್ ತೋರಿಸ್ಬೇಡಿ ಅಂತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ರಿಯಾಲಿಟಿ ಏನಿರುತ್ತೆ ಅಂತ. ತುಂಬ ಜನ ಹಾಗೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಹೇಗೆ ಮಾನಿಟೈಸೇಷನ್ ಆನ್ ಆಗಿ ದುಡ್ಡು ಬರ್ತಾಯಿದೆ ನಮಗೆ ಗೊತ್ತಿಲ್ಲ. ಬಟ್ ನಾನು 7 ಮಂತ್ಸಿಂದ ಸಕ್ಸಸ್ ಏನೋ ಕಂಡೆ. ಈ ಚಾನಲ್ಗಿನ ಆ ಚಾನಲಲ್ಲಿ ನಾನು 3960 ಮೆಂಬರ್ಸ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಬಟ್ ಮಾನಿಟೈಸೇಷನ್ ಆನ್ 2 ತಿಂಗಳಿಗಾಯಿತು. ಇದುವರೆಗೂ ₹1 ನನಗೆ ದುಡ್ಡು ಬಂದಿಲ್ಲ. ಅದ್ರ ರೀಸನ್ ಕೂಡ ನಾನು ನಿಮಗೆ ಸೀರಿಯಲ್ ಕಂಟೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದು ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಚಾನಲ್ನ ಕೂಡ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗುವಂಥ ಸೀರಿಯಲ್ಸ್ ಯಾವುದೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದು ಕೂಡ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗ ಎಲ್ಲ ಪಾತ್ರೆ ಎಲ್ಲ ಇಳಿಸಿದ್ದಾಯಿತು. ಇಳಿಸಿದ ತಕ್ಷಣ ಮತ್ತು ನಾನು ಸೀರಿಯಲ್ ಮಾಡೋದಕ್ಕೆ ಅಂತಲೇ ಕೂತ್ಕೋತೀನಿ ಒಂದು ಸೈಡಲ್ಲಿ. ಆ್ಯಂಡ್ ಇದು ನನಗೆ ತುಂಬ ಒಂಥರ ಕೆಲಸ ಮಾಡ್ತಾಯಿದ್ದೆ. ಈ 2 ಕೆಲಸದಲ್ಲಿ ಬ್ಯುಸಿ ಇದ್ದರೆ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತೀನಿ. ನಾನು ಏನಾದರೂ ಅಚೀವ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಒಂದೊಂದು ಸತಿನೂ ನಾನು ಸೀರಿಯಲ್ಸ್ ಅಂತ ನಾನು ತೆಗೆದು ನೋಡಿದಾಗ ನಾನು ತುಂಬ ಡಿಫ್ರೆಂಟ್ ಫೀಲ್ ಮಾಡ್ತೀನಿ. ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ ಅಂತ. ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ನನ್ನ ಚಾನಲ್ ಕೂಡ ಇದೆ, ನಂದೂಸ್ ಲೈಫ್ ಕನ್ನಡ ಅಂತ. ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಆ ಚಾನಲ್ಗೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅನಿಕಾ, ಹಾಯ್ ಫ್ರೆಂಡ್ಸ್, ನೀವೇ ನೋಡೋದ್ರಲ್ಲ ಸೀರಿಯಲ್ ವೀಡಿಯೋಸ್ ನಾವು ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಸ್ಟ್ರಗಲ್ಸ್ ಆಗ್ತಾ ಇರುತ್ತೆ ಅಂತ. ಸೊ ಇಷ್ಟುದ್ದ ಮಾತಾಡ್ತಾ ಇರ್ತೀನಿ, ಹಾಗೆಯೇ ಸಡನ್ನಾಗಿ ಏನಾದರೂ ಒಂದು ಇದಾಗುತ್ತೆ. ನಾವು ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದಾಗ ಕೂಡ ನಮಗೆ ಕೆಲವೊಂದು ಸರಿ ವೀಡಿಯೋಸಲ್ಲಿ ಚೆನ್ನಾಗಿ ವ್ಯೂಸ್ ಏನೋ ಬರುತ್ತೆ. ಬಟ್ ನಮಗಲ್ಲಿ ಕಾಪಿರೈಟ್ ಕ್ಲೈಮ್ ಬರ್ತಾ ಇರುತ್ತೆ. ನಾನು ವಿಡಿಯೋ ಕೂಡ ಹಾಕಿದ್ದೀನಿ ನಾನು ಅದ್ರ ಬಗ್ಗೆ, ಸೀರಿಯಲ್ ಕಂಟೆಂಟ್ ಮಾಡೋರಿಗೆ ಇಷ್ಟೆಲ್ಲ ಕಷ್ಟ ಇದೆ ಅಂತ. ಸೊ ಹಾಗೆ ಇವತ್ತಿಂದಲೇ ನಾನು ಹೊಸ ಟ್ರಿಕ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಏನಪ್ಪ ಅಂದರೆ
ಕ್ಯಾಮ್ರಾ ಮುಂದೆ ನಾನು ಲೈವ್ ಈ ಥರ ಬಂದು ಒಂದಷ್ಟು ಸೀರಿಯಲ್ ಬಗ್ಗೆ ಮಾತಾಡಿ ಮತ್ತು ಸೀರಿಯಲ್ ಫೋಟೋಸ್ಗೆ ನಮ್ಮ ವೀಡಿಯೋನ ಅಟ್ಯಾಚ್ ಮಾಡಿ ಮಾಡೋದ್ರಿಂದ ಯಾವುದೇ ಕಾಪಿರೈಟ್ ಬರೋದಿಲ್ಲ, ನಮ್ಮ ಮುಖ ಕಾಣಿಸುತ್ತೆ, ನಮ್ಮ ವಾಯ್ಸ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಒಬ್ಬರು ನನಗೆ ಹೇಳಿದರೆ. ಆ್ಯಕ್ಚುಲಿ ನಾನು ಇದಕ್ಕೂ ಮುಂಚೆ ಕೂಡ ಇದೇ ಥರ ವೀಡಿಯೋಸ್ ಮಾಡಿದ್ದೆ. ಬಟ್ ನನಗೆ ಒಬ್ಬರು ಸಬ್ಸ್ಕ್ರೈಬರ್ಸು ನನಗೆ ಕಾಮೆಂಟ್ ಮಾಡ್ತಾನೆ ಇದ್ರು, ಫೇಸ್ ತೋರಿಸ್ಬೇಡಿ, ನಮಗೆ ನಿಮ್ಮ ಫೇಸ್ ನೋಡೋಕ್ಕೆ ಇಷ್ಟ ಇಲ್ಲ, ನಮಗೆ ನಿಮ್ಮ ಸೀರಿಯಲ್ ಬಗ್ಗೆ ಗೊತ್ತಾದರೆ ಸಾಕು, ನಿಮ್ಮ ವಾಯ್ಸ್ ಸಾಕು ಅಂತ ಹೇಳಿ ಕಂಟಿನ್ಯೂಸ್ ನನಗೆ ಅದು ಮಾಡ್ತಾನೆ ಇದ್ದಿದ್ದಕ್ಕೆ ನಾನು ಕೂಡ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಬೇಡವೇನೋ, ನನಗೆ ಸಬ್ಸ್ಕ್ರೈಬರ್ಸ್ ಒಂದು ಸತಿ ಬೇಡ ಅಂದಮೇಲೆ ನಾವು ಹೇಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಕೂಡ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ದೆ ಬಿಟ್ಬಿಟ್ಟಿದ್ದೆ. ಸೊ ಈಗ ನಾನು ನೈಟ್ ಒಂದು ಬ್ರದರ್ ಹತ್ರ ಮಾತಾಡಿದೆ, ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಬರ್ತಾನೆ ಇದೆ ಅಂದಾಗ ಆ ಬ್ರದರ್ ಕೂಡ ಹೇಳಿದ್ರು, ಇಲ್ಲ ಅಮ್ಮ, ನಿನ್ನ ಫೇಸ್ ತೋರಿಸಿ ಮಾಡು, ಏನೂ ಪ್ರಾಬ್ಲಮ್ ಆಗೋಲ್ಲ, ನಿನ್ನ ಅಂದರೆ ಸೀರಿಯಲ್ ಫೋಟೋಸ್ ಜೊತೆ ನಿಮ್ಮ ವಿಡಿಯೋ ಸ್ಕ್ರಾಲ್ ಆಗ್ತಾಯಿದ್ರೆ ನಿಮಗೇನು ಪ್ರಾಬ್ಲಮ್ಸ್ ಆಗೋಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮತ್ತೆ ಇವತ್ತಿಂದ ಸುಮಾರು ಒಂದು 15 ಡೇಸಿಂದ ನಾನು ಅದನ್ನ ಬಿಟ್ಬಿಟ್ಟಿದ್ದೆ, ಮಾಡೋದು ಬೇಡ ಅಂತ. ಸೊ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾನು ಓಪನ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡ್ಕೋತೀನಿ. ಹಾಗೆಯೇ ಇಲ್ಲಿ ಅದು ಬೇಕಾದ್ರೆ ನಿಮಗೆ ನಾನು ಬೇರೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ನೀವು ಅಂದರೆ ನಿಮಗೆ ಇಲ್ಲ ನನಗೆ ಯಾವ್ದು ಕೇಳಿದ್ರೆ ನೀವೇನಾದರೂ ನನಗೆ ಇಲ್ಲ ನನಗೆ ಆ ಥರ ವಿಡಿಯೋ ಬೇಕು, ನೀವು ಯಾವ ಥರ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀನಿ. ನೋಡಿ, ಈ ಥರ ಲೈವ್ ವಿಡಿಯೋ ಗುರು ಅನ್ನೋದ್ರ ಮೇಲೆ ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದಷ್ಟು ಫೋಟೋಸ್ ನಾನು ಇದಕ್ಕೆ ಹಾಕ್ತೀನಿ, ಸೆಟ್ ಮಾಡ್ತೀನಿ. ಫೋಟೋ ಸೆಟ್ ಮಾಡಿ ಇದು ಕೆಳಗಡೆ ಇಲ್ಲಿ ನನ್ನ ವೀಡಿಯೋ ಹಾಕ್ತೀನಿ. ಅಂದರೆ ಈಗ ನಾನು ಏನು ನನ್ನ ವೀಡಿಯೋ ಮಾತಾಡಿರ್ತೀನಿ. ಸೊ ನೋಡಿ, ನಾನು ಇಲ್ಲಿ ಪ್ಲಸ್ ಹತ್ರ ಒತ್ತಿ ಇಲ್ಲಿ ಈಗ ನಾನು ಇಷ್ಟೊತ್ತು ಸ್ವಲ್ಪ ಮಾತಾಡಿದ್ನಲ್ವ, ಇದನ್ನ ನಾನು ಸೆಲೆಕ್ಟ್ ಮಾಡಿ ಬಿಡ್ತೀನಿ. ಇದು ಕೂಡ ಆಗೋದಿಲ್ಲ, ನಮಗೆ ಒಂದೊಂದು ಟೈಮ್ ಕನ್ಫ್ಯೂಸ್ ಕೂಡ ಆಗುತ್ತೆ. ಸೊ ನಾನು ಇದನ್ನು ಯಾವ ಥರ ಮಾಡ್ತೀನಿ ಏನು ಅಂತ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕೇಳ್ಬೋದು, ನೀವು ಯಾವ ಥರ ಮಾಡ್ತೀರಾ ಆ ಥರ ನನಗೆ ತೋರಿಸಿ ಅಂತ. ಬಟ್ ನಾನು ಅದನ್ನು ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ತುಂಬ ಯೂಸ್ಫುಲ್ ಇದೆ ಸೀರಿಯಲ್ ಕಂಟೆಂಟ್ ಮಾಡೋರಿಗೆ. ನಮ್ಮ ಫೇಸ್ ತೋರಿಸ್ದಂಗೂ ಇರುತ್ತೆ. ನಾವು ಅಂದ್ಕೊಳ್ತೀವಿ ಸೀರಿಯಲ್ ಕಂಟೆಂಟ್ ಮಾಡಿದ್ರೆ ನಮ್ಮ ವಾಯ್ಸಿಂದನೇ ನಮಗೆ ಅಮೌಂಟ್ ಬರುತ್ತೆ ಅಂತ. ಬಟ್ ಇವಾಗ ರೂಲ್ಸ್ ತುಂಬಾ ಚೇಂಜ್ ಇರೋದ್ರಿಂದ ಸುಮಾರು ಜನ ಸೀರಿಯಲ್ ಹಾಗೇ ಫಿಲಮು ಮತ್ತು ಈ ಬಿಗ್ ಬಾಸ್ ಅಂತ ಶೋಗಳ ಮೇಲೆ ವೀಡಿಯೋಸ್ ಮಾಡಬೇಡಿ, ಪ್ರಾಬ್ಲಮ್ ಆಗುತ್ತೆ ಅಂತ ಇದ್ದಾರೆ. ಹೌದು, ಕಾಪಿರೈಟ್ ಬರ್ತಾನೆ ಇದೆ. ಬಟ್ ನನಗೂ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೆ ಅಷ್ಟು ಡೌಟ್ ಇದ್ದರೆ ನೀವು ಹೋಗಿ ನನ್ನ ವೀಡಿಯೋನ ನೋಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಇವತ್ತು ನಾನು ಸೀರಿಯಲ್ ನೋಡಿದ್ದೆ, ಬಟ್ ಕಾವೇರಿ ಕನ್ನಡ ಮೀಡಿಯಮ್ ವಿಡಿಯೋ ಮಾಡೋಣ ಅಂತಲೇ ಬಂದಿದ್ದು. ನಿಮಗೂ ಕೂಡ, ಯಾಕಂದರೆ ತುಂಬ ಜನ ವ್ಲಾಗ್ಸ್ ನೋಡೋರ್ಗು ಅದ್ರ ಬಗ್ಗೆ ಗೊತ್ತಿರಬೇಕಲ್ವ. ಸೊ ಹಾಗಾಗಿ ನಾನು ಹಾಗೇ ಮಾಡ್ತಿದ್ದೆ. ಬಟ್ ನಾನು ಕಂಟಿನ್ಯೂ ಮಾಡಿ ನಾನು ಸ್ಟಾಪ್ ಮಾಡಿದ್ದೀನಿ ಅದನ್ನು. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ, ದೇವರಿದ್ದಾನೆ. ಆ್ಯಂಡ್ ಈಗಲೇ ನಾನು ಒಂದಷ್ಟು ಮಾತಾಡಿ ಹೇಳಿಬಿಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಇವತ್ತು ಕೂಡ ತುಂಬ ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ. ಅಂದರೆ ಮೊನ್ನೆ ನಾವು ಔಟ್ಸೈಡ್ ಹೋಗಿದ್ವಲ್ಲ, ನಿನ್ನೆ ಯಾವುದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಧ್ಯಾಹ್ನ ನಾನ್ ವೆಜ್ ಮಾಡಿದ್ವಿ ಮನೇಲಿ. ಅಂದರೆ ನಮಗೆ ಶ್ರಾವಣ ಮುಗಿದ್ಮೇಲೆ ಫಸ್ಟು ನಾವು ಇವತ್ತೇ ನಾನ್ ವೆಜ್ ತಿಂತಾ ಇರೋದು. ಸೊ ಹಾಗೆ ನಾನ್ ವೆಜ್ ಎಲ್ಲ ಮಾಡಿದೆ. ತುಂಬ ಕೆಲಸ ಪೆಂಡಿಂಗಲ್ಲಿ ಇಟ್ಬಿಟ್ಟಿದ್ದೀನಿ. ತುಂಬ ವರ್ಕ್ ಕೂಡ ಹಾಗೆ ಇದೆ. ಬಟ್ಟೆ ನಿನ್ನೆ ಕೂಡ ಒಗ್ದಿಲ್ಲ, ನನಗೆ ತುಂಬ ಸುಸ್ತು ಮತ್ತು ಕಾಲು ನೋವಿದ್ದಿದ್ದರಿಂದ ಕೆಲಸ ಮಾಡಿರಲಿಲ್ಲ. ಸೊ ಇವತ್ತು ಹೋಟೆಲ್ ಪಾತ್ರೆ ಎಲ್ಲ ಆಲ್ರೆಡಿ ಇಳಿಸಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ನೋಡಿದ್ದೀರಾ ಅಂದ್ಕೊತೀನಿ. ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಾವು ಕೇಳೋ ಕೆಲವೊಂದಷ್ಟು ನಿಮಗೆ ಅರ್ಥ ಆಗುತ್ತೆ. ಮತ್ತು ಏನಪ್ಪ ಅಂದರೆ ನಾವು ಹೇಳೋ ಪ್ರತಿಯೊಂದೂ ನಿಮಗೆ ನಾವು ಹೇಗೆ ಮಾಡ್ತೀವಿ, ಹೇಗೆಲ್ಲ ನಮಗೆ ಆಗಿರುತ್ತೆ, ನಮ್ಮ ಕಷ್ಟ, ನಮ್ಗೆ ಯಾವ ಥರ ಅನುಭವ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿರ್ತೀವಿ. ಅದು ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಬಟ್ಟೆ ವಾಶ್ ಮಾಡಬೇಕು ಇವತ್ತು, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ಕೋತಾ ಇದ್ದೀನಿ. ಔಟ್ಸೈಡ್ ತೊಳಿಬೇಕು, ರೂಮ್ ಕ್ಲೀನ್ ಮಾಡಬೇಕು, ಇನ್ನೊಂದಷ್ಟು ಕೆಲಸ ಇದೆ. ಸೊ ಈಗ ನಾನು ಹೇಗೆ ನಾನು ಸೀರಿಯಲ್ ಬಗ್ಗೆ ತೋರ್ಸೋಕ್ಕೆ ಬಂದೆ ಅದರಲ್ಲೇ ಕಂಟಿನ್ಯೂ ಮಾಡಿಬಿಡೋಣ, ಇನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಇವತ್ತಿನ ಲಂಚ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ, ಯಾಕಂದರೆ ನಾನ್ ವೆಜ್ ಇವತ್ತು.
ಚಿಕನ್ ಕಬಾಬ್ 65 ಚಿಕನ್ 65 ಆಗಿರ್ಬೋದು, ಚಿಕನ್ ಸಾಂಬಾರು ಫ್ರೈ ಎಲ್ಲ ಮಾಡಿದೆ. ಸೊ ಒಂದಷ್ಟು ಕೆಲಸ ಕೂಡ ಇವತ್ತು ಕೂಡ ಟೆಂಪಲ್ಗೆ ಹೋಗಿದೆ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಇವತ್ತೊಂದು ಬ್ಯಾಡ್ ಇನ್ಸಿಡೆಂಟ್ ಏನಪ್ಪ ಅಂದರೆ, ಟೆಂಪಲಿಂದ ಈಚೆ ಬಂದಮೇಲೆ, ಅಂದರೆ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಾನು ಅಲ್ಲಿ ಹೋಗಿ ಆ ದೇವಸ್ಥಾನ ತೋರಿಸಿನೇ ಹೇಳ್ತೀನಿ. ಅಂದರೆ ನಾವು ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಹೋಗೋ ದೇವಸ್ಥಾನ ಯಾವುದು ಅಂತ. ಅಲ್ಲಿ ಹೋಗಿ ಈಚೆ ಬಂದಮೇಲೆ ನಮಗೆ ನನ್ನ ತಂಗಿದು ಚೈನಿಂದು ಡಾಲರ್ ಕಳೆದೋಯ್ತು ಇವತ್ತು. ಸೊ ನಾನು ನನ್ನ ಚಿಕ್ಕಮ್ಮ ಹುಡ್ಕೊಂಡು ಕೂಡ ಹೋಗಿದ್ವಿ, ಬಟ್ ನಮಗೆ ಸಿಗಲಿಲ್ಲ. ಅದೊಂದು ಬೇಜಾರಾಯಿತು. ನಾವು ದೇವ್ರನ್ನ ಕೂಡ ಕೇಳ್ಕೊಂಡ್ವಿ. ನಿನ್ನ ಸನ್ನಿಧಾನದಲ್ಲೇ ಕಳೆದೋಗಿದೆ, ನಮ್ಗೆ ಗೊತ್ತಿಲ್ಲ, ನಿನ್ನ ಹತ್ರ ಬಂದು ಹೋದ್ಮೇಲೆ ಕಳೆದೋಗಿದೆ, ಬಟ್ ಅದನ್ನ ಹುಡುಕಿ ಕೊಡು, ನಾವು ನೆಕ್ಸ್ಟ್ ವೀಕ್ ಕೂಡ ಬಂದಾಗ ನಿಮ್ಗೆ ಪೂಜೆ ಮಾಡ್ತೀವಿ ಅಂತ ಕೂಡ ನಾವು 3 ಜನ ಕೇಳ್ಕೊಂಡಿದ್ದೀವಿ. ಗೊತ್ತಿಲ್ಲ ಸಿಗುತ್ತೋ ಇಲ್ಲೋ. ಒಂದೊಂದು ಗ್ರಾಮ್ಗೂ ನಾವು ಎಷ್ಟೊಂದು ಕಷ್ಟಪಡ್ತೀವಿ, ಬಟ್ ಈಗಿರೋ ರೇಟಲ್ಲಿ ನಾವು ಅದು 3 ಗ್ರಾಮ್ ಏನೋ ಡಾಲರ್, ಹಾಟ್ ಶೇಪ್ ಡಾಲರು ಕಳೆದೋಯ್ತು. ಬಟ್ ನಮ್ಮ ಪುಣ್ಯಕ್ಕೆ ಚೈನ್ ಕಳೆದೋಗಲಿಲ್ಲ, ಅದೇ ನಾವು ಮಾಡಿದ ಪುಣ್ಯ. ಯಾಕೆಂದರೆ 8 ಗ್ರಾಮ್ ಇತ್ತು, ಇವಾಗ ಮಾಡಿಸ್ಬೇಕಂದ್ರೆ 70-80 ಸಾವಿರ ಬೇಕಾಗುತ್ತೆ. ಸೊ ಇವತ್ತೊಂದು ಇದೇ ನಮಗೆ ನಡೆದಿದ್ದು ಬ್ಯಾಡ್ ಇನ್ಸಿಡೆಂಟ್. ಆ್ಯಂಡ್ ವರ್ಕೆಲ್ಲ ನನಗೆ ಹಾಗೆ ಇದೆ, ಕೆಲಸ ಕಂಟಿನ್ಯೂ ಮಾಡಬೇಕು. ಮತ್ತು ನಿಮಗೆ ನನ್ನ ಚಾನಲಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಾಗಿ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆನೇ ಹೆಚ್ಚಾಗಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಡೈಲಿ ವ್ಲಾಗ್ ಅಂತೂ ನನಗೆ ವಾರದಲ್ಲಿ 3 ವ್ಲಾಗ್ ಆದರೂ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ನನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಕೂಡ ತುಂಬಾ ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದಿರೋದು ಇಲ್ಲಿಗೆ. ಒಂದು ಹೆಸರು ಮಾಡಬೇಕು, ಒಂದು ಒಳ್ಳೆ ಎಲ್ಲಾದರೂ ಹೋದರೆ ಒಂದು 4 ಜನ ಗುರ್ತಿಸ್ಬೇಕು ಅಂತ ಬಂದಿರೋದು. ಸೊ ನಿಮ್ಮೆಲ್ಲರ ಬೆಂಬಲ ಸಪೋರ್ಟು ನನಗೆ ಹೀಗೆ ಮುಂದೆ ಎತ್ತರಕ್ಕೆ ಬೆಳೆಯೋಷ್ಟು ನನಗೆ ಕೊಡಿ. ಯಾಕಂದರೆ ಸೀರಿಯಲ್ಸ್ ಅಂತ ತುಂಬ ಜನ ವೀಡಿಯೋಸ್ ನೋಡ್ತಾರೆ. ಈಗ ಒಂದು ಸೀರಿಯಲ್ ಹಾಕಿದ್ರೆ ನಾವು 1,000 ಜನ ಆದರೂ ನೋಡಿರ್ತಾರೆ, ಅದು ವ್ಲಾಗ್ಸ್ಗೆ ಆಗಿ ಇಂಟ್ರೆಸ್ಟ್ ಇರೋದಿಲ್ಲ. ವ್ಲಾಗ್ಸ್ ನೋಡಿ ನನ್ನ ಚಾನಲ್ಲು, ನಾನು ಸೀರಿಯಲ್ಸ್ ಅಂತದಲ್ಲಿ ಕೂಡ ಹೇಳಿದ್ದೀನಿ, ನಂದೂಸ್ ಲೈಫ್ ಕನ್ನಡ ಚಾನಲ್ ಇದೆ ಅಂತ. ಸೊ ಯಾರಾದರೂ ನಂದೂಸ್ ಲೈಫ್ ಕನ್ನಡ ಚಾನಲ್ ನೋಡ್ತಿರೋರು ಸೀರಿಯಲ್ ನೋಡಿದ್ರೆ, ಇಲ್ಲ ಸೀರಿಯಲ್ ನೋಡ್ತಾ ಇರೋರು ಈ ಚಾನಲ್ ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ, ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನಗೆ. ಸೊ ವರ್ಕ್ ನಿಮಗೆ ಗೊತ್ತಿರೋಗೆ ತುಂಬಾ ಕೆಲಸ ಇದೆ. ಸೊ ನೋಡೋಣ, ನಾಳೆ ಮತ್ತೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ಅಡುಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವ್ಲಾಗ್ ಜೊತೆ ಅಡುಗೆ ವಿಡಿಯೋ ಜೊತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದೆ ನೋಡಿ. ಬಾಯ್ ಬಾಯ್, ಲವ್ ಯು ಆಲ್.